ಹಲೋ ಗೈಸ್, ವೆಲ್ಕಮ್ ಟು ವಿ ಟಿ ವಿ ಲೈಫ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಕೆಮಿಸ್ಟ್ರಿ ನ್ಯೂಮರಿಕಲ್ಸ್ ಪ್ರಾಬ್ಲಮ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಪ್ರಾಬ್ಲಮ್ಸ್ ಯಾವ್ಯಾವ ಮಾಡ್ಯೂಲಿಂದ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಮಾಡ್ಯೂಲ್ 3 ಕರೋಷನ್ ಆ್ಯಂಡ್ ಎಲೆಕ್ಟ್ರೋಡ್ ಸಿಸ್ಟಮ್ ಆ್ಯಂಡ್ ಮಾಡ್ಯೂಲ್ 4 ಪಾಲಿಮರ್ಸ್ ಎರಡರಿಂದನೂ ಒಂದೊಂದು ಕ್ವಶನ್ ಬರುತ್ತೆ. ಟೋಟಲ್ 14 ಮಾರ್ಕ್ಸಿಗೆ ಪ್ರಾಬ್ಲಮ್ಸಿಂದನೇ ಇರುತ್ತೆ ಪೇಪರ್. ನೀವು 14 ಮಾರ್ಕ್ಸ್ ಈಸಿಯಾಗಿ ತಗೊಬೋದು, ಪ್ರಾಬ್ಲಮ್ಸ್ ಕೂಡ ಈಸಿಯಾಗಿವೆ. ಈಗ ನಾವು ಕರೋಷನ್ ಆ್ಯಂಡ್ ಎಲೆಕ್ಟ್ರೋಡ್ ಸಿಸ್ಟಮಿಂದ ಬರುವಂತಹ ಪ್ರಾಬ್ಲಮ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನ್ಯೂಮರಿಕಲ್ಸ್ ಪ್ರಾಬ್ಲಮ್ ಆನ್ CPR. CPR ಅಂದರೆ ಕರೋಷನ್ ಪೆನೆಟ್ರೇಷನ್ ರೇಟ್ ಅಂತ. ಇದರಿಂದ ಒಂದು ಪ್ರಾಬ್ಲಮ್ ಬರುತ್ತೆ, ಬನ್ನಿ ನೋಡೋಣ. ಎ ಥಿಕ್ ಸ್ಟೀಲ್ ಆಫ್ ಏರಿಯಾ 400 centimeter square is exposed to air near the ocean. After 1 year period, it was found to experience a weight loss of 375 grams per second due to the corrosion. If the density of the steel is 7.9 gram per centimeter cube, calculate the corrosion penetration rate in MPY and MMPY. MMPY ಅಂದರೆ ಮಿಲಿಮೀಟರ್ ಪರ್ ಇಯರ್ ಅಂತ, MPY ಅಂದರೆ ಮಿಲಿ ಇಂಚಸ್ ಪರ್ ಇಯರ್ ಅಂತ. ಇದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಫಾರ್ಮುಲಾ ಕೂಡ ಇದೆ. ಕೆ ಅಂದರೆ ಕಾನ್ಸ್ಟೆಂಟ್ ವ್ಯಾಲ್ಯೂ MMPYಗೆ 87.5 ಇದೆ, MPYಗೆ 534 ಇದೆ. W ಅಂದರೆ ವೆಯ್ಟ್ ಲಾಸು, MGಯಲ್ಲಿ ಇರಬೇಕು, ಮಿಲಿಗ್ರಾಮ್. ನೆಕ್ಸ್ಟ್ ಡೆನ್ಸಿಟಿ, MMPYಗೆ ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಇರಬೇಕು, MPYಗೂ ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಇರಬೇಕು. ಆದರೆ ಏರಿಯಾ ಬಂದು ಎ ಅಂದರೆ ಏರಿಯಾ, MMPYಗೆ ಸೆಂಟಿಮೀಟರ್ ಕ್ಯೂಬಲ್ಲಿರಬೇಕು, ಸೆಂಟಿಮೀಟರ್ ಸ್ಕ್ವೇರಲ್ಲಿರಬೇಕು, MPYಗೆ ಇಂಚಸ್ಸಲ್ಲಿರಬೇಕು, ಇಂಚಸ್ ಸ್ಕ್ವೇರ್. ನೆಕ್ಸ್ಟ್ ಟಿ ಟೈಮ್, MMPYಗೆ ಇಯರ್ಸ್ ಇಂಟು ಡೇಸ್ ಇಂಟು ಅವರ್ಸ್. MPYಗೆ ಇಯರ್ಸ್ ಇಂಟು ಡೇಸ್ ಇಂಟು ಅವರ್ಸ್. ಕೆ ಕಾನ್ಸ್ಟೆಂಟ್ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ, 87.5, MPYಗೆ 534. ನೆಕ್ಸ್ಟ್ ವೆಯ್ಟ್ ಲಾಸ್, ಎ ವೆಯ್ಟ್ ಲಾಸ್ ಆಫ್ 375 ಗ್ರಾಮ್ಸ್, ಅದರಲ್ಲಿ 375 ಗ್ರಾಮ್ಸ್ ಅಂತ ಹಾಕೊಬೇಕು. ಈ ಗ್ರಾಮ್ಸ್ನ ನಾವು ಮಿಲಿಗ್ರಾಮ್ಸ್, ಅವ್ರು ಕೊಟ್ಟಿರೋದೇನು MG, ಮಿಲಿಗ್ರಾಮಾಗಿ ಕನ್ವರ್ಟ್ ಮಾಡಬೇಕು. ಅಂದರೆ 375 ಇಂಟು 1000 ಈಕ್ವಲ್ಸ್ ಟು 3,75,000. ಹಾಗೆ MPYಗೂ ಬರ್ಕೊಬೇಕು. ನೋಡಿ 3,75,000 ಬಂದಿದೆ. ನೆಕ್ಸ್ಟ್ ಡೆನ್ಸಿಟಿ, ಇಫ್ ದ ಡೆನ್ಸಿಟಿ ಆಫ್ ದ ಸ್ಟೀಲ್ ಈಸ್ 7.9 ಗ್ರಾಮ್ ಅಂತ ಕೊಟ್ಟಿದ್ದಾರೆ. ಆಲ್ರೆಡಿ ಅವರೇ ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಅಂತ ಕೊಟ್ಟಿರೋದ್ರಿಂದ ಅದೇನು ಬಂದಿದೆ ವ್ಯಾಲ್ಯೂ ಅದನ್ನು ಹಾಗೆ ಬರ್ಕೊಳ್ಳಿ. ಏರಿಯಾ ಅವರೇ ಕೊಟ್ಟಿದ್ದಾರೆ 400 ಸೆಂಟಿಮೀಟರ್ ಸ್ಕ್ವೇರ್. MMPYಗೆ ಏರಿಯಾ ಸೆಂಟಿಮೀಟರ್ ಸ್ಕ್ವೇರಲ್ಲಿ ಇರಬೇಕು, ಆದರೆ MPYಗೆ ಇಂಚಸ್ಸಲ್ಲಿರಬೇಕು. ಸೊ 400 ಇಂಟು 1 ಇಂಚ್ ಸ್ಕ್ವೇರ್ ಈಸ್ ಈಕ್ವಲ್ ಟು 0.155. ಈಗ ಕ್ಯಾಲ್ಕುಲೇಟ್ ಮಾಡೋಣ. ಬಂತು, 62 ಇಂಚ್ ಸ್ಕ್ವೇರ್. ಟೈಮ್ ಎಷ್ಟು ಕೊಟ್ಟಿದ್ದಾರೆ, 1 ಇಯರ್ ಅಂತ ಕೊಟ್ಟಿದ್ದಾರೆ. 1 ಇಂಟು ಡೇಸ್ 365 ಇರುತ್ತೆ, ಅವರ್ಸ್ 25. ಇದಕ್ಕೂ ಕೂಡ ಹಾಗೆ
1 into 365 into 24, 8760. ಈಗ ಗಿವನ್ ವ್ಯಾಲ್ಯೂಸ್ ಎಲ್ಲ ಬರ್ಕೊಂಡಿದ್ದೀವಿ. ಈಗ ಕ್ಯಾಲ್ಕುಲೇಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ಸಿ ಪಿ ಆರ್ ಎಮ್ ಎಮ್ ಪಿ ವೈ ಕಂಡುಹಿಡಿಯೋಣ. ಎಮ್ ಎಮ್ ಪಿ ವೈಗೆ ಫಾರ್ಮುಲಾ ಬಂದು ಕೆ ಇಂಟು ಡಬ್ಲ್ಯೂ ಡಿ ಇಂಟು ಎ ಇಂಟು ಟಿ. ಎಮ್ ಎಮ್ ಪಿ ವೈ ಕಾನ್ಸ್ಟೆಂಟ್ ವ್ಯಾಲ್ಯೂನ ಕೊಟ್ಟಿದ್ದಾರೆ 87.5 ಇಂಟು ಡಬ್ಲ್ಯೂ ಎಷ್ಟು ಕೊಟ್ಟಿದ್ದಾರೆ? ವೆಯ್ಟ್ ಲಾಸು 3,75,000. ನೆಕ್ಸ್ಟ್ ಡೆನ್ಸಿಟಿ 7.9 ಇಂಟು ಏರಿಯಾ ಎಷ್ಟಿದೆ? 400 ಇಂಟು ಟೈಮ್ 8,760. ಇವಾಗ ಕ್ಯಾಲ್ಕುಲೇಟ್ ಮಾಡೋಣ. 87.5 ಇಂಟು 3,75,000 divided by 7.9 into 400 into 8,760. ನೋಡಿ 1.18535 ಬಂತು. ಇವಿಷ್ಟು ವ್ಯಾಲ್ಯೂ ಬಂದಿದೆ. ಇದಕ್ಕೆ ನಾವು ಯೂನಿಟ್ ಜೊತೆ ಬರ್ಕೊಬೇಕು, ಎಮ್ ಎಮ್ ಪಿ ವೈ. ಈಗ ಎಮ್ ಪಿ ವೈ ಕಂಡುಹಿಡಿಯೋಣ. ಇದಕ್ಕೂ ಕೂಡ ಸೇಮ್ ಫಾರ್ಮುಲಾ ಕೆ ಇಂಟು ಡಬ್ಲ್ಯೂ ಡಿ ಇಂಟು ಎ ಇಂಟು ಟಿ. ಕಾನ್ಸ್ಟೆಂಟ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಎಮ್ ಪಿ ವೈಗೆ? 534. ಇಂಟು 3,75,000 ಡೆನ್ಸಿಟಿ 7.9. ಏರಿಯಾ ಎಷ್ಟಿದೆ? 62 ಇಂಚ್. 62 ಟೈಮ್ 8,760. 534 ಇಂಟು 3,75,000 divided by 7.9 into 62 into 8,760. 46.67127 ಎಮ್ ಪಿ ವೈ ಇಷ್ಟು ಬಂದಿದೆ. ನೋಡಿ, ಇದೇ ಥರ ಮಾಡಿ ನಾವು 7 ಮಾರ್ಕ್ಸ್ ಈಸಿಯಾಗಿ ತಗೊಬೋದು. ಈ ಪ್ರಾಬ್ಲಮಿಂದ ತುಂಬಾ ಈಸಿಯಾಗಿದೆ ಈ ಪ್ರಾಬ್ಲಮ್. ಆಲ್ಮೋಸ್ಟ್ ಇದೇ ಥರ ಕ್ವಶನ್ಸ್ ಬಂದಿರುತ್ತೆ. ಇನ್ ಕೇಸ್ ಅವರು ಈ 400 ಸೆಂಟಿಮೀಟರ್ ಜಾಗದಲ್ಲಿ ಇಂಚ್ ಏನಾದರೂ ಕೊಟ್ಟರೆ ಆವಾಗ ನೀವು ಇಲ್ಲಿ ನೋಡಿ, ಇಲ್ಲೇನಾದರೂ ನೋಡಿ ಏನಾದರೂ ಅವರು 400 ಇಂಚ್ ಸ್ಕ್ವೇರ್ ಅಂತ ಕೊಟ್ಟಾಗ ನೀವು ಅದನ್ನು ಸೆಂಟಿಮೀಟರ್ಗೆ ಹೇಗೆ ಕನ್ವರ್ಟ್ ಮಾಡಬೇಕು ಅಂದರೆ 400 ಇಂಟು 6.45 ಸೆಂಟಿಮೀಟರ್ ಸ್ಕ್ವೇರ್. 1 ಸೆಂಟಿಮೀಟರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 6.45. ಈಗ ಕ್ಯಾಲ್ಕುಲೇಟ್ ಮಾಡಿದ್ರೆ 400 ಇಂಟು 6.45 2,580 ಬಂದಿದೆ. ಅವರು ಬರೀ ಇಷ್ಟೇ ಚೇಂಜ್ ಮಾಡ್ತಾರೆ, ಬರೀ ಇಂಚಸ್ಸು ಇಲ್ಲ ಸೆಂಟಿಮೀಟರ್ ಅಷ್ಟೇ ಚೇಂಜ್ ಮಾಡ್ತಾರೆ. ಈಸಿಯಾಗಿ 7 ಮಾರ್ಕ್ಸ್ ತಗೊಬೋದು. ಇದೇ ಥರ ಇನ್ನು ಪಾಲಿಮರ್ಸಲ್ಲೂ ಪ್ರಾಬ್ಲಮ್ಸ್ ಇವೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ.